ಕ್ರಿಸ್ಮಸ್ ದಿವಸ ಒಂದು ಪಿಕ್ಚರ್ ಬಂತು, ಮ್ಯಾಕ್ಸ್. ಕಿಚ್ಚ ಸುದೀಪ್ ಅದರ ನಾಯಕ ನಟ. ನಾಯಕಿ ಇಲ್ಲ, ಹಾಡುಗಳಿದೆ, ನಾಯಕಿ ಇಲ್ಲ. ಮ್ಯಾಕ್ಸಿಮಮ್ ಹಿಟ್ಟಾಗಿದೆ. ಆಬ್ಬರಿಸಿ ಗಲ್ಲಾ ಪೆಟ್ಟಿಗೆಯನ್ನು ಹುಡಿಸ್ ಮಾಡ್ತಾ ಇದೆ. ವಿಕ್ರಮ್ ರೋಣ ನಂತರ ಬರ್ತಾ ಇರುವಂಥ 2.5 ವರ್ಷದ ನಂತರ ಬರ್ತಾ ಇರೋ ಪಿಕ್ಚರ್. ಸರಿ, ಈಗೇನೀಗ ಕನ್ನಡ ಪಿಕ್ಚರ್ ಬಂದಿದೆ, ಸೂಪರ್ ಹಿಟ್ ಆಗಿದೆ, ಓಡ್ತಾ ಇದೆ. ಏನೀಗ ಇಷ್ಟೇ ಆಗಿದ್ರೆ ಯಾವುದೇ ಸಮಸ್ಯೆ ಇರ್ತಾ ಇರಲಿಲ್ಲ. ಡಿಸೆಂಬರ್ 25ಕ್ಕೆ ರಿಲೀಸ್ ಆಗಿದ್ದೆ ತಲೆನೋವು. ಯಾಕೆ? ಡಿಸೆಂಬರ್ 25ಕ್ಕೆ ರಿಲೀಸ್ ಆಗಿದ್ದಕ್ಕೆ ಕಿಚ್ಚ ಫ್ಯಾನ್ಸ್ ಅಲ್ಲ, ದರ್ಶನ್ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ವೈ? ಯಾಕಂದ್ರೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ದಾರೆ. ದರ್ಶನ್ ಅವರು ಜೈಲಿಗೆ ಹೋಗದೇ ಇದ್ದಿದ್ದಾರೆ. ಡಿಸೆಂಬರ್ 25ನೇ ತಾರೀಕು ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಅದನ್ನು ದರ್ಶನ್ ಈ ಹಿಂದೆ ಶೂಟಿಂಗ್ ಲೇಟ್ ಆದಾಗ ಒಂದು ಆಕ್ಸಿಡೆಂಟ್ ಆಗಿ ಅಂದರೆ ಸ್ವಲ್ಪ ಕೈ ಆಪರೇಷನ್ಗೆ ಹೋದಾಗ ಅವರು ಟ್ವೀಟ್ ಮಾಡಿದರು, ಕ್ರಿಸ್ಮಸ್ಗೆ ಡೆವಿಲ್ ನಿಮ್ಮ ಮುಂದೆ ಬರುತ್ತೆ ಅಂತೇಳಿ. ಎಲ್ಲ ಸಂಭ್ರಮಾಚರಣೆಯಲ್ಲಿದ್ದರು. ಬರಲಿಲ್ಲ, ಅವ್ರು ಜೈಲಿಗೆ ಹೋಗಬೇಕಾಯಿತು. ಆದರೆ ಅದೇ ದಿವಸ ಕಿಚ್ಚ ಅವರ ಸಿನಿಮಾ ರಿಲೀಸ್ ಆಗಿದೆ, ಸೂಪರ್ ಹಿಟ್ ಆಗಿದೆ. ಅಲ್ಲಿಗೂ ಮುಗಿದಿಲ್ಲ, ಒಂದು ಕೇಕ್ ಇವತ್ತು ಎಲ್ಲರ ಗಮನ ಸೆಳೆಯಿತು. ಬಾಸಿಸಮ್ ಮುಗೀತು. ಈ ಪ್ರದೀಪ್ ಅನ್ನೋ ಹುಡುಗ ನೋಡಿ, ಬಾಸಿಸಮ್ ಕಾಲ ಮುಗೀತು, ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು. ಆ ಪ್ರದೀಪ್ ಅನ್ನೋ ಹುಡುಗ ಯಾರು ಗೊತ್ತಾ? IAS ಅಧಿಕಾರಿ ಶಿವರಾಮ್ ಇದಾರಲ್ಲ, ಅವರ ಅಳಿಯ. ಒಂದು ಪಿಕ್ಚರು ಮಾಡಿದ್ದ. ಇದನ್ನು ನೋಡಿದ ನಂತರ 25ಕ್ಕೆ ರಿಲೀಸ್ ಆಗಿದ್ದಕ್ಕೆ ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ ಯಾರು, ದರ್ಶನ್ ಫ್ಯಾನ್ಸ್. ಆಗತ್ತೆ ಬಿಡಿ, ನಮ್ಮ ಬಾಸ್ ಬರ್ತಾರೆ ಮಾಡ್ತಾರೆ ಅಂತ. ಆದರೆ ಬಾಸಿಸಮ್ ಮುಗೀತು ಅಂತ ಹಾಕಿದೆಯಲ್ಲ, ಇದು 25ನೇ ತಾರೀಕು ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಒಂದು ರಿಪೋರ್ಟ್ ನೋಡೋಣ. ಮ್ಯಾಕ್ಸಿಮಮ್ ಮಾಸಲ್ಲಿ ಮಾಸಿಗೆ ಬಾಸ್. ಸೊ ಈ ಲೈನನ್ನೇ ಅನುವಾದಿಸಿ ಅದನ್ನೇ ಕೇಕ್ ಮೇಲೆ ಬರೆದಂಥ ಲೈನ್ ಆಗಿತ್ತು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.